ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಹಳೆ ಶಹಾಬಾದ್ನಲ್ಲಿ ಶಿವರಾಯ್ ತಂದೆ ಹಾಜಪ್ಪ ಹುಬ್ಬಳ್ಳಿಯವರ ಮನೆಯ ಮುಂದೆ ಕುರಿದೊಡ್ಡಿಯಲ್ಲಿ 30 ಕುರಿಗಳು ಮತ್ತು 10 ಕುರಿಮರಿಗಳನ್ನ ಕಟ್ಟಲಾಗಿತ್ತು. ಈ ಕುರಿಮರಿಗಳನ್ನ ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಸಾವಳಿಯವರ ಹೊಲದಲ್ಲಿನ ಮನೆ ಮುಂದೆ ಕಟ್ಟಿದ 12 ಕುರಿಗಳು ಹಾಗೂ 6 ಹೋತಗಳನ್ನ ಕೂಡ ಯಾರೋ ಕಳ್ಳರು ಕಳ್ಳತನವನ್ನ ಮಾಡಿಕೊಂಡು ಹೋಗಿದ್ರು. ಈ 2 ಪ್ರಕರಣಗಳು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಪ್ರಕರಣವನ್ನ ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸರು ಸುದ್ದಿಗೋಷ್ಠಿ ಮುಖಾಂತರ ಮಾತನಾಡಿ, ಜಿಲ್ಲಾ ಪೊಲೀಸರು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಿ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದರು ಅನ್ನೋದನ್ನ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SP ಅಡ್ಡೂರು ಶ್ರೀನಿವಾಸಲು ಶಹಾಬಾದ್ ನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದ ಬೆನ್ನಟ್ಟಿದ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಳರು ಲಾಕ್ ಆಗಿದ್ದಾರೆ. ಒಟ್ಟು 2 ಪ್ರಕರಣದಲ್ಲಿ ಕಳ್ಳರು ಭಾಗಿಯಾಗಿದ್ದು, ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಸಾಲೋಳಿ ಇರುವ ಹೊಲದಲ್ಲಿನ ಮನೆ ಮುಂದೆ ಕಟ್ಟಿದ 12 ಕುರಿಗಳು 6 ಹೋತಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಹೀಗೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಕಳ್ಳತನವಾದ ಕುರಿಗಳು ಹಾಗೂ ಆರೋಪಿತರ ಪತ್ತೆ ಕುರಿತು ಮಹೇಶ್ ಮೇಘಣ್ಣನವರ್ ಪೊಲೀಸ್ ಅಧೀಕ್ಷಕರು, ಶಂಕರಗೌಡ ಪಾಟೀಲ್ DSP ಶಹಾಬಾದ್ ರವರ ಮಾರ್ಗದರ್ಶನದಲ್ಲಿ ನಟರಾಜ್ ಲಾಡೆ PI ಶಹಾಬಾದ್ ಠಾಣೆ, ಶ್ಯಾಮರಾಯ್ PSI, ಮಲ್ಲಿಕಾರ್ಜುನ್ ASI ಸಿಬ್ಬಂದಿಯವರಾದ ದೊಡ್ಡಪ್ಪ HC 32, ನಾಗೇಂದ್ರ HC 263, ಬಸವರಾಜ್ CPC 21, ಸಂತೋಷ್ CPC 138, ಹುಸೇನ್ ಪಾಷಾ CPC 157 ರವರ ತಂಡವನ್ನು ರಚನೆ ಮಾಡಲಾಗಿತ್ತು. ಈ ತಂಡವು ಆರೋಪಿ ಶಂಕರ್ ತಂದೆ ಮಲ್ಲು ಕೇಮ ರಾಠೋಡ್, ಯಾದಗಿರಿ ದೇವಪ್ಪ ತಂದೆ ಸಾಹೇಬಣ್ಣ ಗಾಳೆಪ್ಪ ತಾಂಡಾರವರಿಗೆ ವಶಕ್ಕೆ ಪಡೆದು ಆರೋಪಿತರಿಂದ ಸುಮಾರು 8 ಕುರಿ ಮರಿಗಳು, ನಗದು ಹಣ 1,55,000 ರೂಪಾಯಿ, ಹೀಗೆ ಒಟ್ಟು 1,95,000 ರೂಪಾಯಿ ಕಿಮ್ಮತ್ತಿನ ಹಾಗೂ ಇನ್ನೊಂದು ಪ್ರಕರಣದಲ್ಲಿ ನಗದು ಹಣ ಒಟ್ಟು 81,000 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದು ಮತ್ತು ಕುರಿ ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಟಾಟಾ ಗೂಡ್ಸ್ ವಾಹನ ನೆದ್ದನ್ನು, ಹೀಗೆ ಒಟ್ಟು 7,76,000 ರೂಪಾಯಿ ಕಿಮ್ಮತ್ತಿನೊಂದನ್ನು ಪತ್ತೆ ಮಾಡಿ ಸದರಿ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿ ದಶರಥ್ ತಂದೆ ಚೆನ್ನಪ್ಪ ಮುಂಡ್ರಿಗಿ ಸಣ್ಣ ತಾಂಡ ಯಾದಗಿರಿ ಈತನು ಕೂಡ ತಲೆಮಾರಿಸಿಕೊಂಡಿದ್ದು ಅವನ ಪತ್ತೆ ಕಾರ್ಯ ಜಾರಿಯಲ್ಲಿದೆ ಎಂದು ತಿಳಿಸಿದರು. ಸರ್, ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024 ರಂದು ಹಳೆ ಶಹಾಬಾದ್ನಲ್ಲಿ ಶಿವರಾಯ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿಮರಿಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಮತ್ತೆ 28 ಜನವರಿ 2025 ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಹೋತಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಈ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ DYSP ಶಹಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ PI ಶಹಾಬಾದ್ ಮತ್ತು ಶ್ಯಾಮರಾಯ್ PSI ಶಹಾಬಾದ್, ಮಲ್ಲಿಕಾರ್ಜುನ್ ASI ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ HC 32, ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಪಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ. ಈ 2 ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ 3 ಜನ ಆರೋಪಿತರಿದ್ದಾರೆ. ಈ 3 ಜನ ಆರೋಪಿತರಲ್ಲಿ 2 ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ ಕೇಮ್ಯಾ ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡದವರು ಮತ್ತು 2ನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬಣ್ಣ ಗಾಳೆಪ್ಪ ಓರಂಚಿ ತಾಂಡದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಹಾಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ. ಮತ್ತು 2ನೇ ಕೇಸಲ್ಲಿ
ಟೋಟಲ್ 81,000 ರುಪೀಸ್ ಕ್ಯಾಶನ್ನು ರಿಕವರಿ ಮಾಡಲಾಗಿದೆ. ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ. ಒಟ್ಟು ಟೋಟಲ್ 2,76,000 ರುಪೀಸ್ ಪ್ರಾಪರ್ಟಿಯನ್ನು ಈ 2 ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ. ಆಮೇಲೆ ಇದರಲ್ಲಿ MO ನೋಡಿದರೆ ಅವರು ಮೇಜರ್ ಈ ಆರೋಪಿತರು ಯಾರಿದ್ದಾರೆ, ಈ 3 ಜನ ಆರೋಪಿತರು ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾಡ್ತಾರೆ. ಈ ಮೇಯ್ನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ರೋಡ್ ಸೈಡ್ಗೆ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ, ಅಂದರೆ ಕುರಿಗಳನ್ನಿದ್ದರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ರೆಸ್ಟಲ್ಲಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇಡ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ. ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ತರಹ ಆಂಧ್ರ, ತೆಲಂಗಾಣ, ಯಾದಗಿರಿ, ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ. ಸೊ ಇವ್ರ ಮೇಲೂ ಈ ಹಿಂದೆ ಈ ಆಂಧ್ರ, ತೆಲಂಗಾಣ, ಯಾದಗಿರಿ ಇದರಲ್ಲಿನೂ ಇವರು ಅಲ್ಲಿನೂ ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ. ಸೊ ಟೋಟಲ್ 2,76,000 ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ 2 ಕುರಿ ಕಳ್ಳತನ ಕೇಸಸನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಾಬಾದ್ DYSP PI ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ SP ಮೇಘನನ್ ಅವರು ಈ ಅಭಿನಂದನೆ ಸಲ್ಲಿಸುತ್ತೇವೆ. ಇಲ್ಲ, ಇದು ಬರೀ ಕಳ್ಳತನ ಪ್ರಕರಣ ಆಗಿದೆ. ಈಗ ಅವ್ರಿಗೂ ಒಂದು ವಿಶೇಷ ಸ್ಕಿಲ್ ಏನಂದರೆ, ಅವರು ಕಳ್ಳತನ ಮಾಡ್ಕೊಂಡು ಬೇಕಾದರೆ ಅವರು ಯಾವುದೇ ಥರ ಸೌಂಡ್ ಮಾಡಲಾರ್ದಂಥ ರೀತಿಯಲ್ಲಿ ಅವರು ಆ ಕುರಿಗಳನ್ನ ಪಿಕ್ ಮಾಡಿಕೊಂಡು ಗಾಡಿಯಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ನಮಗೂ ಡೌಟು ಬಂದಿದೆ. ಬಟ್ ಅವರು ಅಷ್ಟೊಂದು ಅಂದರೆ ಅಷ್ಟೊಂದು ಸ್ಕಿಲ್ ಇದೆ ಅವ್ರಿಗೆ, ಯಾವುದೇ ರೀತಿಯ ಸೌಂಡ್ ಮಾಡಲಾರ್ದೆ ಅವರು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ಇಲ್ಲ ಇಲ್ಲ ಅವರು ಅದೊಂದು ಗುತ್ತಿಗೆ ಮೇಲೆ ಹಿಡಿತಾರೆ. ಒಂದು ಕಡೆ ಒಂದು ಪ್ಲೇಸ್ ಇದೆ, ಅಂದರೆ ಅವರು ದೂರ ಪಾರ್ಕ್ ಮಾಡ್ಕೊಂಡಿರ್ತಾರೆ ಗಾಡಿ, ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ದಡ್ಡೆ ರೀ, ಹೊರಗಡೆ ಹೊರದಾಗ ಹಾಕಿರ್ತಾರಲ್ಲ ಕುರಿ ದಡ್ಡೆ, ಅವರು ಕುರಿ ಅಫೆಂಡರ್ಸ್ ಅವರು ಈಗ ನಮ್ಗೆ ಎಲ್ಲೇ ಕೆಲವರು ಮನೆ ಕಳ್ಳತನ ಹಿಂಗೆ ಕಂಟಿನ್ಯೂ ಸತತವಾಗಿ ಮಾಡ್ತಾರೆ. ಇವರು ಸತತವಾಗಿ ಕುರಿ ಕಳ್ಳತನಲ್ಲೇ ಭಾಗಿಯಾಗಿದ್ದಾರೆ. ನಾವು ಇನ್ನೂ ಪ್ರಕರಣ ಡೀಟೇಲ್ಸ್ ಸಿಕ್ಕಿಲ್ಲ, ಬಟ್ ನಂಬರ್ ಆಫ್ ಕೇಸಸ್ ಅಂತೂ ಗೊತ್ತಾಗಲಿಲ್ಲ. ಬಟ್ ಅವ್ರ ಮೇಲೆ ಆಂಧ್ರದಲ್ಲಿನೂ, ತೆಲಂಗಾಣದಲ್ಲೂ, ಯಾದಗಿರಿಯಲ್ಲಿನೂ ಕಳ್ಳತನಲ್ಲಿದೆ ಮತ್ತು ಇನ್ನೂ ಬೇರೆ ಕಡೆ ಎಲ್ಲಿದೆ ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಇರೋ ಮಾತಾಡ ಕುರಿ ಕಳ್ಳತನ ಮಾಡ್ತಿದ್ರು. ಹಾಂ, ಅದು ಇನ್ನೂ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಟೆಕ್ನಿಕಲ್ ಲಾಸ್ಟ್ ಕೇಸ್, ಓಲ್ಡೆಸ್ಟ್ ಕೇಸ್ ಅಂದರೆ ಸರ್ ಇವ್ರದ್ದು 10 ರಿಂದ 12 ವರ್ಷದಿಂದ ಮಾಡ್ತಾರೆ ಸರ್. 10 ಇಯರ್ಸಿಂದ ಇವರು ಇದರಲ್ಲಿ ಭಾಗಿಯಾಗಿದ್ದು. ಅಂದರೆ ನಾವು ಈಗ ಅಲ್ಲೇ MOB ಲೆಕ್ಕದಿಂದ ಹೋಗೋದು ಅಷ್ಟಲ್ಲ. ನಾವು ಜನರಲ್ ಆಗಿ ಎಂಟೈರ್ ಈಗ ಕುರಿ ಕಳ್ಳತನ ಮಾಡೋರು ಎಷ್ಟು ಜನ ಇದ್ದಾರೋ, ಯಾರು ಇದ್ದಾರೆ ಅಂತ ಎಲ್ಲರನ್ನೂ ವೆರಿಫೈ ಮಾಡ್ತಾ ಹೋದಾಗ ಇವ್ರ ಮೇಲೆ ಇವರು ನಮಗೆ ಮ್ಯಾಚ್ ಆಯಿತು ಈ ಕಳ್ಳತನ ಪ್ರಕರಣಕ್ಕೆ. ಈಗ ನಮ್ಮ ಜಿಲ್ಲೆಯಲ್ಲಿ ಅಂತೂ ಮಾತ್ರ ಸದ್ಯಕ್ಕೆ ಈ 2 ಕೇಸಸ್ಸಲ್ಲಿ ಅವ್ರು ಭಾಗಿಯಾಗಿದ್ರು.
ಅದು ವೆರಿಫೈ ಮಾಡಿದ್ವಿ, ವೆರಿಫೈ ಮಾಡ್ತಾ ಇದ್ವಿ. ಸದ್ಯಕ್ಕೆ ಇನ್ನೂ ನಮ್ಗೆ ಅವ್ರ ಜೊತೆ ಮ್ಯಾಚ್ ಆಗಲಿಲ್ಲ. ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು. ಬಟ್ ಅವರೇ ನಾವೇ ಕುರಿಗಳನ್ನ ರೈಸ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲ, ಆ ಥರ ಏನಿಲ್ಲ. ಸಂತೆ ಅಷ್ಟೇ, ವೀಕ್ಲಿ ಸಂತೆ. ಎಲ್ಲಿ ನಮಗೆ ವೀಕ್ಲಿ ಸಂತೆ ನಡೆಯುತ್ತೋ ಅದು ಅವ್ರಿಗೆ ಎಲ್ಲೆಲ್ಲಿ ಅನುಕೂಲವಾಗುತ್ತೋ ಅಲ್ಲಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಇಲ್ಲ, ಆ ಥರ ಏನು ಕೇಳಿಲ್ಲ. ಅವರಿದ್ರೆ ಮಾರಾಟ ಮಾಡೋಕೆ ಆಗ್ತಾ ಇರಲಿಲ್ಲ ಇವರಿಗೆ. ಏನು ಅದನ್ನು ಟೋಟಲ್ ಡೀಟೇಲ್ಸ್ ತೆಗಿಬೇಕಾಗುತ್ತೆ. ಬಟ್ ಅವ್ರು ಒಪ್ಕೊಂಡಿರೋದು ಬೇರೆ ಬೇರೆ ಕಡೆ ಕಳ್ತನ ಮಾಡಿದ್ರು ಅಂತ ಕೇಸಸ್ ನಾವು ತಗೊಳಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಕೇಸಸ್ ಆಗಿದ್ರು, ಇನ್ನೂ ಬೇರೆ ಕಡೆ ಏನಾದರೂ ಕೇಸಸ್ ಕಳ್ಳತನ ಮಾಡಿ ಇನ್ನೂ ಕೇಸಸ್ ಏನಾದ್ರು ಆಗಿಲ್ಲ ಅನ್ನೋದು ನಾವೀಗ ಫರ್ದರ್ ಅವರೆಲ್ಲ ಕಮ್ಯುನಿಕೇಟ್ ಮಾಡಿದ್ದೀವಿ. ಅದೇ ನಾನು ಇಲ್ಲಿ ಈ ಜಿಲ್ಲೆಯಲ್ಲಿ ಸದ್ಯಕ್ಕೆ ನಾವು ಈ ಎರಡಲ್ಲಿ ಭಾಗಿಯಾಗಿದ್ದರು ಈಗ ರೀಸೆಂಟಾಗಿ. ಬಟ್ ಏನಂದರೆ ಬೇರೆ ಬೇರೆ ಎಲ್ಲ ಆಗಿದೆ ನಾವು ತದನಂತರ ಈಗ ನಾವು ಚೆಕ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ನಾವು ಈ ಎರಡು ಪ್ರಕರಣದಲ್ಲಿ ನಾವು ಭಾಗಿಯಾಗಿರೋದು ಕಂಡು ಬಂದಿದೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ಕೂಡ SP ಶ್ರೀನಿವಾಸ್ ಅಡ್ಡೂರು ಅವರು ವಿತರಣೆ ಮಾಡಿದರು. ನಾವು ನೋಡ್ರಿ 5 ಮಂದಿ ಒಂದೇ ಜೀವನ ಅದ್ರ ಮೇಲೆ ಕುರಿ ಮೇಲೆ ಬದುಕ್ತಿದ್ದೇವ್ರಿ. ಅದನ್ನ ಬಿಟ್ಟು ನಾವು ಏನೂ ಇಲ್ರಿ. ಈಗ ಅದ್ರ ನಿಂತು ನಾವು ಜೀವನ ಹ್ಯಾಂಗೆ ಮಾಡ್ಬೇಕ್ರಿ? ಅದೇ ನಮಗೆ ಭಾಳ ಇದಾಗ್ಯಾವ್ರಿ. ನಮ್ಮ ಪೊಲೀಸರು ಹಿಡಿದು ಕೊಟ್ಟಾರಿ. ನಾವು ಹೋಗಿ ಇದು ಮಾಡಿದಕ್ಕೆ ಅವ್ರನ್ನ ಇದು ಮಾಡ್ಯಾರ್ರಿ. ನಮಗೂ ಒಳ್ಳೆ ಮಾಡ್ಯಾರ್ರಿ. ನಮಗೆ ಧನ್ಯವಾದ ರೀ ಶಹಾಬಾದಿ ಪೊಲೀಸರು. 45 ಇದ್ದವ್ರಿ. 45 ಕುರಿಯಾಗ ಅಂಕರ್ ಈಗ 8 ಕುರಿ ಸಿಕ್ಕಾವ್ರಿ. ಹಿಡಿದು ಕೊಟ್ಟಾರಿ ನಮಗೆ. ಮನ್ಯಾಗ ರೂಮಿನಾಗ ಹಾಕಿದೇವ್ರಿ. ರೂಮಿನಾಗ ಹಾಕದಲ್ಲೇ ಬಂದು ಕೀಲಿ ಇದು ಮಾಡಿಕೆ ಒಯ್ದಾರ್ರಿ. ಗೊತ್ತಾಗಿಲ್ರಿ. ಅವತ್ತೇ ಎಣ್ಣೆ ಹೊಡ್ಲಿಕ್ಕೆ ಒಂದು ಹೋಗಿದ್ದೇವ್ರಿ. ನಮ್ಮ ಮನ್ಯಾಗ ಆರಾಮ ಇದ್ದಿದ್ದಿಲ್ಲ ಅಂತೇಳಿ ಅಂದು ಮಕ್ಕೊಂದನ್ರಿ. ಇನ್ಶನ್ ಮಾಡ್ಕೊಂಬಂದು ಮಕ್ಕೊಂದನ ಬಂದು ಕೀಲಿ ಮುರಿದು ಒಯ್ದಾರ್ರಿ. ಅವ್ರು ಕುರಿ ಹೋದ್ಮ್ಯಾಕ ಒಮ್ಮೆ ಬಂದು ನೋಡಿದೇವ್ರಿ. ಎದಿ ದಸಕ್ಕಂದು 5 ಮಂದಿ ನಾವು ಬಿದ್ದು ಒದ್ದಾಡಿ ಹಳ್ಳಗತ್ತಿದ್ದೇವ್ರಿ. ಹಳ್ಳಗತ್ತ ಮ್ಯಾಕ ಹೋಗಿ ಪೊಲೀಸರಿಗೆ ಹೋಗಿ ಕೈ ಕಾಲು ಹಿಡ್ಕೊಂಡು ಬಂದೇವ್ರು. ಬಂದು ಅವ್ರಿಗೆ ಹೋಗಿ ಇದು ಮಾಡಿದ ಮ್ಯಾಕ ಅವರು ನಮ್ಮ ದಶಿಂದಾಗಿ ಹುಡುಕ್ಯಾಡಿ ಇದು ಮಾಡ್ಯಾರ. ಹಾಂ ಮಾಡ್ಯಾರ್ರಿ. ಈಗ ಜರ ನಮ್ಮ ಜೀವ ಖುಷಿ ಆಗ್ತದ್ರಿ. ನಮ್ಮ ಹೆಸರು ದೇವಕಿ ಬಾಯಿ ಅದ ರೀ. ದೇವಕಿ ಬಾಯಿ ರೀ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.